ಮಾಡುತ್ತೆ ಅಂತ. ನನ್ನ ಬದುಕಲ್ಲಿ ಇಂತಹ ಚಿತ್ರ ವಿಚಿತ್ರ ಘಟನೆಯನ್ನ ನಡೆಸ್ತಾ ಇದೀಯ. ಕಿರಣ್ ಅವರನ್ನ ಮನಸಾರೆ ಪ್ರೀತಿಸ್ತಾ ಇದ್ದೆ. ಅವರನ್ನೇ ಮದುವೆಯಾಗಿ ಅವರ ಬಾಳ ಸಂಗಾತಿ ಆಗ್ಬೇಕಂತ ನೂರಾರು ಕನಸನ್ನ ಕಟ್ಕೊಂಡಿದ್ದೆ. ಆ ವೈಭವ ಹೂಡಿದ ಜಾಲದಲ್ಲಿ ಅವರು ಜೈಲನ್ನ ಸೇರಿ ನನ್ನ ಕಿರಣ್ ಗುಂಡೇಟಿಗೆ ಬಲಿಯಾಗಿ ಸತ್ತು ಹೋಗ್ಬಿಟ್ಟ. ಅನಿವಾರ್ಯವಾಗಿ ಪ್ರಕಾಶ್ ಅವರ ಧರ್ಮ ಪತ್ನಿಯಾಗಿ ಜೀವನ ಸಾಗಿಸಬೇಕಾಯ್ತು. ಆದ್ರೆ ಪ್ರಕಾಶ್ ಅವರ ಪತ್ನಿಯಾದ್ರೂ ಕೂಡ ನನ್ನ ಬಾಳು ಪ್ರಕಾಶಮಾನವಾಗ್ಲೇ ಇಲ್ಲ. ಕಳೆದ ಹೋದ ನೆನಪುಗಳನ್ನ ಮರುಕಳಿಸಿ ನೆನೆದು ಕಣ್ಣೀರು ಹಾಕೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಬಂದದ್ದು ಬರಲಿ, ಭಗವಂತನ ದಯ ಬಂದಿರ್ಲಿ ಅಂತ ಮುಂದೆ ಸಾಗ್ತಾ ಇರಬೇಕು. ಇದೇ ನನ್ನ ಮನೆ. ಕುಳ್ಕೋ ಕಿರಣ್, ಕೂತ್ಕೋ. ಪರವಾಗಿಲ್ಲ ಪರವಾಗಿಲ್ಲ. ನನ್ನ ಹೆಂಡತಿ ಆಶಾ ಒಳಗಡೆ ಇರ್ಬೋದು. ನಿನ್ನ ಅತ್ತಿಗೆ ಆಗಿರುವಂತ ಆಷಾಢನ್ನ ಕರೀತೇನೆ. ಆಶಾ, 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 ಇವನು ನನ್ನ ಪ್ರಾಣ ಕಾಪಾಡಿದ ಪ್ರಾಣ ಸ್ನೇಹಿತ ಕಿರಣ್. ಇವಳು ನಿನ್ನ ಅತ್ತಿಗೆ ಆಶಾ. ಪ್ರಕಾಶ್ ಮಾತಾಡ್ತಿರೋದು ಏನು? ಸಾಹೇಬ್ರೆ ನನ್ನ ಹತ್ರ ತಕ್ಷಣ ಬರ್ಲಿಕ್ಕೆ ಹೇಳಿದ್ದಾರೆ. ಸರಿ ಸರಿ, ಕೂಡ್ಲೇ ಬರ್ತೇನೆ. ಸರಿ ಆಶಾ, ಸಾಹೇಬ್ರೆ ನನ್ನ ಹತ್ರ ಖುದ್ದಾಗಿ ತಕ್ಷಣ ಬರ್ಲಿಕ್ಕೆ ಹೇಳಿದಾರಂತೆ. ನಾನು ತಕ್ಷಣ ಹೊರಡ್ತೇನೆ. ಕಿರಣ್, ನಿನ್ನತ್ತಿಗೆ ಆಷಾಢೊಂದಿಗೆ ನೀನು ಮಾತಾಡ್ತಾ ಇರು. ನಾನು ತಕ್ಷಣ ಹೋಗಿ ಬರ್ತೇನೆ. ಇದೆಂತ ದೃಶ್ಯಗಳನ್ನು ನೋಡ್ತಾ ಇದ್ದೇನೆ. ನಾನ್ ನೋಡ್ತಾ ಇರೋ ದೃಶ್ಯ ನಿಜನಾ? ನಿಜ? ನೀವೇನು ಬದುಕಿದ್ದೀರಾ? ಏನಿದೆಲ್ಲ? ಜ್ಯೋತಿ, ನಾನ್ ಜೈಲಿನಲ್ಲಿ ಗುಂಡಿಗೆ ಆಹುತಿ ಆದಿರುವ ಸುಳ್ಳು ಸುದ್ದಿ ಕೇಳಿ ನೀನ್ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಸಾಗರ್ ಹೇಳಿದಾಗ ನನ್ನ ಹೃದಯವೇ ಒಡೆದು ಹೊಡೆದು ಚೂರಾಗಿ ಹೋಗಿದ್ದಲ್ಲೇ. ಈಗ ನೀನು ಪ್ರಕಾಶನ ಹೆಂಡತಿಯಾಗಿ, ಅಯ್ಯೋ ಜೊತೆ ನಾ ಅಂದ ಸತ್ತಿಲಾಗಿತ್ತು ಕಣೆ. ಇಂದು ಈ ಕ್ಷಣ ಸುತ್ತೋಗ್ಬಿಟ್ಟೆ ಜೊತೆ. ನಾನು ಏನಿದು? ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ ಅಂತ ಹೇಳ್ತಾ ಇರೋ ನೀನು ನನ್ನನ್ನು ಮರೆತು ಅದು ಹೇಗೆ ಇನ್ನೊಬ್ಬನ ಸತಿಯಾದೆ? ಈ ಜ್ಯೋತಿ ನಿನಗಾಗಿಯೇ ಬದುಕಿದ್ಲು. ಈ ಜ್ಯೋತಿ ನಿನಗಾಗಿಯೇ ಕಾಯ್ತಾ ಇದ್ಲು. ನನ್ನ ಜೀವನದ ಉಸಿರು ನೀನೆ ಅಂತ
ಪ್ರತಿ ಕ್ಷಣಕ್ಕೋಸ್ಕರ ನಿನಗಾಗಿ ಹಂಬಲಿಸ್ತಾ ಇತ್ತು. ಆದ್ರೆ ವಿಧಿಯ ಕೈವಾಡವೇ ಬೇರೆಯಾಗಿತ್ತು. ಪರಿಸ್ಥಿತಿಯ ಕೈಗೊಂಬೆಯಾಗಿ ಅನಿವಾರ್ಯವಾಗಿ ಮನಸ್ಸಿಲ್ದಿದ್ರು ಕೂಡ ಪ್ರಕಾಶ್ ಅವರ ಧರ್ಮಪತ್ನಿ ಆಗ್ಲೇಬೇಕು. ಅಂದು ಅಪ್ಪಾಜಿ ಕೊಲೆ ಆಯ್ತಲ್ಲ, ಆ ಕೊಲೆ ಅಪರಾಧವನ್ನ ನಿನ್ನ ಮೇಲೆ ಹೊರಿಸಿ ನಿನ್ನ ಜೈಲಿಗೆ ಹಾಕಿಸ್ತಾ ಆ ಪಾಪಿ ವೈಭವ್ ಅಷ್ಟು ಸಾಲದು ಅಂತ ಆಸ್ತಿಗೋಸ್ಕರ ನನ್ನನ್ನ ಹುಚ್ಚಿ ಅಂತ ಪಟ್ಟ ಕಟ್ಟಿ ಅವರ ಸಂಗಡಿಗರೆಲ್ಲ ಹುಚ್ಚಿ ಹುಚ್ಚಿ ಅಂತ ಫೇಕ್ ಸರ್ಟಿಫಿಕೇಟ್ ಕೂಡ ಮಾಡಿಸೇ ಬಿಟ್ರು. ಇಷ್ಟೆಲ್ಲ ಸಾಲದು ಅಂತ ಅವನ ಕಿರಿಕಿರಿ ತಾಳ್ಲಾರ್ದೆ ನನ್ನ ಸರ್ವ ಆಸ್ತಿ ಕೂಡ ಅವನ ಹೆಸರಿಗೆ ಬರೆದು ಕೊಟ್ಟೆ. ಆದ್ರೂ ಕೂಡ ಅವನ ಅವನ ನನ್ನ ಮೇಲಿನ ವ್ಯಾಮೋಹ ಅವ್ರಿಗೆ ಕಡಿಮೆಯಾಗ್ಲಿಲ್ಲ. ಆಸ್ತಿ ಎಲ್ಲನ ಬಳಸ್ಕೊಂಡ ಮೇಲೆ ನನ್ನ ಮದ್ವೆ ಆಗೋ ಅಂತ ಎಷ್ಟು ಹಂಬಲಿಸ್ತಾ ನಾನು ಮಾತ್ರ ಅದಕ್ಕೆ ಒಪ್ಕೊಳ್ಳೇ ಇಲ್ಲ. ಈಗ ಕೆಲವು ದಿನ ಸಾಕ್ತಾ ಇತ್ತು.